ಬಹುಶಃ ಭಾಳ ಐತಿಹಾಸಿಕವಾದಂಥ ಒಂದು ನಿರ್ಣಯ, ಕೆಲವೊಂದಷ್ಟು ತೀರ್ಮಾನಗಳು ಇವತ್ತು ಅದರಲ್ಲೂ ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಬೆಳಗ್ಗಿನಿಂದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನಿವತ್ತು 12 ಲಕ್ಷ ರೂಪಾಯಿವರೆಗೂ ಇವತ್ತು ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಬಹುಶಃ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಅನುಕೂಲ ಆಗಲಿ, ಹೆಚ್ಚಾಗಿ ಅವ್ರ ಮೇಲೆ ಒತ್ತಡ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ. ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನ ಏನು ಘೋಷಣೆಯನ್ನು ಮಾಡಿದ್ದಾರೆ, ಇವತ್ತು ಒಂದು ಮಿಡ್ಲ್ ಕ್ಲಾಸ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ. ಇದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಚನ್ನಪಟ್ಟಣ ಬೊಂಬೆ ಉದ್ಯಮ ಕೂಡ ಸಹಕಾರ ಕೊಟ್ಟಿರುವಂಥದ್ದು, ಉತ್ತೇಜನ ಮಾಡಬೇಕು ಅಂತೇಳಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಕನಸೇನಾಗಿದೆ. ಬಹುಶಃ ಭಾರತದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ವಿಚಾರಕ್ಕೂ ಕೂಡ ಉತ್ತೇಜನವನ್ನು ಕೊಡಬೇಕು, ಎಲ್ರಿಗೂ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರ ಕಲ್ಪನೆ ಏನಿದೆ, ಆ ಕಲ್ಪನೆಗೆ ಪೂರಕವಾಗಿ ಈ ಬಡ್ಜೆಟ್ಟು ಕೂಡ ಇದಕ್ಕೆ ಸಾಕ್ಷಿಯನ್ನು ಇವತ್ತು ನಾವು ಕಾಣ್ಬೋದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕು. ಈಗ ಪರ ವಿರೋಧ ಅಂತಕ್ಕಂಥದ್ದು ಬಡ್ಜೆಟ್ಟು ಹೊರಗಡೆ ಬಂದಾಗ ಅದು ಸಹಜವಾಗಿ ರಾಜಕೀಯ ಪಕ್ಷಗಳು ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಅದರಲ್ಲಿ ಎಷ್ಟು ಅನುಕೂಲತೆಗಳಾಗಿದೆ ಅಥವಾ ಮುಂದೆ ಇನ್ನೇನು ಅನುಕೂಲತೆಗಳಾಗಬೇಕು, ಇನ್ನೇನೇನು ಜನಗಳು ಬಯಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶವನ್ನು ಒಂದು ಉನ್ನತ ಸ್ಥಾನವನ್ನು ಮುಟ್ತಕ್ಕಂಥದ್ದಕ್ಕೆ, ಒಂದು ಗುರಿ ತಲುಪ್ತಕ್ಕಂಥದ್ದಕ್ಕೆ, ವಿಶೇಷವಾಗಿ ಇವತ್ತೇನು 5ನೇ ಸ್ಥಾನದಲ್ಲಿ ಭಾರತ ಒಂದು ದೊಡ್ಡ ಆರ್ಥಿಕ ಒಂದು ಶಕ್ತಿಯಾಗಿ ಹೊರಹೊಮ್ಮಿದೆ. ಇದು ಬಹುಶಃ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದು ಕನಿಷ್ಠ ಪಕ್ಷ ಒಂದು 3ನೇ ಸ್ಥಾನಕ್ಕಾದರೂ ಹೋಗಿ ನಾನು ತಲುಪಿಸ್ತೇನೆ ಅಂತಕ್ಕಂಥದ್ದನ್ನು ಅವರ ಒಂದು ಸವಾಲೇನಿದೆ, ಆ ಸವಾಲಿಗೆ ತಕ್ಕಂತೆ ಇವತ್ತು ಬಡ್ಜೆಟ್ಟು ಕೂಡ ಬಹುಶಃ ಬಡ್ಜೆಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೀವಿ.